ಹೋಯ್ತೀನಿ ಕನಕ ಗೊತ್ತಾಯ್ತದೆ. ನೇ ಮಗ ಇರು ಇವತ್ತು ಇರೋ ನಾಳೆಗೆ ಹೋಗುವಂತೆ. ಅಪ್ಪರ ದಿವಸ ಆಗದೆ ಬಂದು ಇವತ್ತು ಬಂದಿದ್ದಿ. ಇರೀಗ ನೀನು ಹೋಗುವಂತೆ. ಇಲ್ಲಕ್ಕ ಸುಮ್ಮನೆ ಯಾಕೆ ಬರ್ತೀನಿ. ಅಯ್ಯೋ ಅಲ್ಲಿ ಹೊಸ ಬೇರೆ ತಂದು ಕೊಟ್ಬಿಟ್ಟಾರೆ. ಅವನು ಅಣ್ಣನ ಮಗ ಅಟ್ಕ ಬಂದ. ಬೇಡ ಅಂದ್ರು ಕೇಳಲಿಲ್ಲ ಕನ್ಯಾಕ. ಮಡಿಕಲ್ರತೆ ಇಟ್ಕಲ್ರತೆ ಐಕ್ಳು ಮಗನೂ ಅದಲ್ಲ. ಗಬ್ಬಾಗದೆ ನಮ್ಮ ತಿಂಗಳಿಗೆಲ್ಲವ ಕರ ಹಾಕತ್ತದೆ. ಮಡಿಕಳಿ ಅನ್ಕೊಂಡು ಬಿಟ್ಬಿಟ್ಟು ಕೊಟ್ಟಿಗೆ ತಾನೇ ಕಟ್ಟಾಕ್ಬಿಟ್ಟು ಬಂದ. ಸಿಕ್ಕಿಲ್ಲ ಹಾಕು ಕೊಟ್ಟರು ಕೊಡ್ತಾನಂತೆ. ಇಲ್ಲಿ ಬಂದಿತ್ತಿಲ್ವಾ? ಅಯ್ಯೋ ಬರ್ದಾರಿರ್ಲಾಕವ ಬರ್ದಾರಿರ್ಲಾಕು. ಅವ್ನು ಯಾರು ಬರಬೇಡ ಅಂತ ಹೇಳಿದರು. ಅವ್ರ ಅವನು ಜಗಳ ಆಡ್ಕೊಂಡ್ರೆ ನಾನು ಜವಾಬ್ದಾರಿಯೇ ಹೇಳು? ನಿಮ್ಮ ಅಣ್ಣ ಆಟ ಮಾಡ್ಕೊ ಕೂತವ್ನಿ. ಯಾವತ್ತೂ ಆಗಿನ ಜಗಳ 10 ವರ್ಷದಲ್ಲಿ ಆಗಿರೋದನ್ನ ಇಬ್ಬರೂ ಸಾಧಿಸ್ತಾ ಕುಂತವ್ರೆ. ಇನ್ನೇನು ಮಾಡಿಯೇ? ನಿಂತ ನಿಮ್ಮ ಅಣ್ಣ ನಮ್ಮ ಅಕ್ಕನ ಕೊಟ್ಬಿಟ್ಟಿವಿ ತಾಡು. ನಾವೇ ಸೋತಿ ತಲೆ ತಗ್ಗು ಹೋಗ್ಬೇಕು ಅನ್ನೋದು ಅವನಲ್ಲೂ ಬತ್ತೇಲ್ಲ. ಇವರು ನನ್ನ ಹೋಗಕ್ಕೆ ಬಿಡೋಕ್ಕಿಲ್ಲ, ಅವರು ಇದು ಮಾಡೋಕ್ಕಿಲ್ಲ. ಆಟ ಮಾಡ್ಕೊಂಡು ಕೂತವ್ರೆ. ಅದಕ್ಕೆ ಅತ್ತಗೆ ಯಾವುದು ಬೇಡ. ಇವ್ರಿಗೂ ಹೇಳಾಯ್ತು ಅವನಿಗೂ ಹೇಳಾಯ್ತು. ಹೇಳಿದ ಮಾತನ್ನ ಕೇಳ್ದೋದ್ಮೇಲೆ ಇನ್ಯಾಕೆ ತಲೆಗೆಡ್ಸ್ಕೋಬೇಕು? ಅದಕ್ಕೆ ಸುಮ್ಮನೆ ಅದು ಯಾವಾಗ ಸರಿ ಆದರೂ ಆಗಲಿ ಅಂದ್ಬಿಟ್ಟು. ಹಂಗೂ ನನಗೆ ಬೇಜಾರಾಯಿತು ಕನಕ. ನೀನೇನಾರು ಅನ್ಕೊಂಡು ಏನೋ ಅಂತವ ನೋಡು. ನಾನು ಮಾತಾಡೋಕ್ಕಿಲ್ಲ ಕತೆ ಆಡೋಕ್ಕಿಲ್ಲ. ಅವಳು ನೋಡಿದ್ರೆ ಸಗಿಸಲು ಇಸ್ಕೊತಾವಳಲ್ಲ ಅಂತ ನಿನ್ಗೆ ಏನಾರು ಬೇಜಾರಾದದೇನೋ ಅಂದ್ಕೊಂಡೆ. ಅದಕ್ಕೆ ಹಂಗಂದಿ ಸರಿ ಬಿಡು ಪಾಪ. ನಾನು ನಿಜಕ್ಕೂ ಖುಷಿ ಪಡ್ತೀನಿ. ಅದಲ್ಲೂ ಈಗ ಮಗ ಬೇರೆ ಅದೇ ಮನೇಲಿ ಸುಮ್ಕಿರೋ ಹತ್ಕುವೆ ಹಾಲೋ ಪಾಲೋ ಈಗ ಬೇಕಲ್ವ. ಹೆಂಗೋ ಗಬ್ಬಾಗ ದೇಸ ಅಂತ ಏನೋ ತಿಂಗಳು ಕರಾಕತ್ತದೆ ಅಂತೀಯೇ. ಆಯ್ತದೆ ಸುಮ್ಮನಿರು. ಮಗಿಗೆ ಹಾಲಿಗೆ ಕುಡಿಯೋಕೆ ಆಯ್ತದೆ. ಚೆನ್ನಾಗಿರ್ತದೆ ಮಗ. ಚೆನ್ನಾಗವಳೆ. ಇಲ್ಲೇ ಸೇರ್ಕೊಂಡವಳೆ ಸ್ಕೂಲ್ಗೆ. ಏನು ಟಿ ಸಿನೂ ಕೊಡ್ದಂಗೆ ಪಾಪ ವಯ್ಯ. ಏನು ಮೊಟ್ಟೆ ಕಟ್ಟಿ ಕೊನೆಗೊಂದು ಚೀಟಿಲಿ ಬರ್ಕೊಟ್ರು ಸೇರ್ಸ್ಕೊಳ್ಳಿ ಅಂದ್ಬಿಟ್ಟು. ಎರಡಂತರದಲ್ಲಿ ಕೊಡೋಕ್ಕಿರುವಂಥ ಟಿ ಸಿಯ ವರ್ಷ ಪೂರ್ತಿ ಆಗಿರ್ಬೇಕಂತೆ ಕೊಡೋಕ್ಕೆ. ಅದಕ್ಕೆ ಈಗ ಕೊಡೋಕ್ಕಾಯ್ಕಿಲ್ಲ ಅಂದ್ಕೊಂಡು ಅದಂತ ಚೀಟಿ ಬರ್ಕೊಟ್ರು. ಅಲ್ಲಿ ತಗೊಬಂದು ತೋರಿಸಿದೆ ಕುಣಿಸ್ಕೊಂಡವ್ರೆ ಮಗಿನಿಗೆ. ಅಯ್ಯೋ ಏನು ಮಾಡೋದ ಹೋಗಕ್ಕೆ. ಬಂದಿತ್ತಿಲ್ವನ? ಬಂದಿದ್ದೆ. ಬಂದ್ಬಿಟ್ಟು ಕಳಿಸ್ಕೊಡಿ ಅಂತ ಅವ್ನು ಹೇಳ್ದ ತಕ್ಷಣ ಕಳ್ಸಕ್ಕಂತ ನಾವು ಸುಮ್ಮನೆ ಅದು ನಾಲ್ಕರಾಗಲಿ ನೋಡೋದ. ಯಾವಾಗಲೂ ಬರೀ ಇದೇ ಆಗೋಯ್ತಲ್ಲ ರಗಳೆ ರಾಮಾಯಣ. ಈ ಸತ ಒಂಚೂರು ಬಿಗಿಯಾಗಿರೋದ ಅನ್ನೋದು. ಅದಕ್ಕೆ ಸುಮ್ಮನೆ ಆಗಿವೆ. ಅಯ್ಯೋ ಏನು ಮಕ್ಕಳು ನಮಗೆ ಬರಲ್ಲ ಸುಮ್ಮನಿರು ಇರ್ಲಂತೆ. ಇನ್ನೊಂದು ಸಿದ್ದಿ ಸಾಲದಾನೆ ಇಲ್ಲೇ ಇರ್ತಾನೆ ಏನಂತ ಅಲ್ಲಿ ಹೊಡೆದಾಡ್ಕೊಂಡು ಸಾಯಕ್ಕೆ. ಅವಳು ಮಾಲ್ತಾಯಿ ಅನ್ನೋದು ಇವ್ನಿಗೆ ಅರ್ಥ ಆಯ್ತಲ್ಲ. ಅವಳು ಏನು ಸಂಪಾದನೆ ಮಾಡಿದ್ರು ತನ್ನ ಮಗ ತಾನು ಹೊಟ್ಟೆಲಿ ಹುಟ್ಟಿದ್ದು ಮಗನ ಕೊಡ್ತಾಳೆ ಹೊರ್ತು ಇವ್ನಿಗೆ ಗೊತ್ತಿತ್ತಾ? ಇವ್ರಿಗೆ ಏನು ಕೊಡೋಕ್ಕಿಲ್ಲ ಕಣ್ಮಗ. ನೀನು ಏನಾರು ಅನ್ಕೋ. ಅವ್ರ ಬುದ್ಧಿ ನಮ್ಗೆ ಗೊತ್ತಿಲ್ವಾ? ಅಯ್ಯೋ ನಾನು ಅದನ್ನೇ ಕನಕ ಹೇಳ್ತಾ ಇರೋದು. ಏನು ಕೊಡೋಕ್ಕೂ ಇಲ್ಲ. ಈ ಮುಂಡೆ ಹಿಂಗೆ ಆಡ್ತಾ ಕುಂತವಲ್ಲ ಅಂದ್ಬಿಟ್ಟು ಅದಕ್ಕೆ ನಾನು ಇರ್ಸ್ಕೊಂಡಿರೋದು. ನೋಡೋದ ಏನಾರು ಬದಲಾದ ಅಂತ ತಾಯಿನ ನೋವನ್ನು ಕೇಳಿದ್ಕೆ ಹೇಳೋದಲ್ಲ ಅವಳೇ. ಅವನಿಂದ ಅವನು ಆಯ್ತದೆ ಹೊರ್ತು ಯಾರೂ ಇಲ್ಲ. ಅವ್ನ ಬುದ್ಧಿ ಸರಿ ಇಲ್ಲ. ಹೇಳ್ಕೆ ಮತ್ತೆ ಕೇಳೋದು ಜಾಸ್ತಿ ಅಂತವ. ಇನ್ನೇನು ತಾಯಿನ ನೋವ ಇನ್ನೇನು ಮಾಡೋಳು? ಹೇಳ್ಕೆ ಮತ್ತೆ ಕದ್ದು ಹೇಳ್ಕೆ ಮತ್ತೆ ಕಟ್ಕೊಂಡು ಇರ್ತಿ ಮಕ್ಳು ಬಿಡು ಅಂತ ಹೇಳಿಲ್ವಾ? ಹಂಗೆ ಹಿಂಗೆ ಏನೇನು ಹೇಳ್ಕೊಡ್ತಾರೆ. ಅವ್ರು ಮಾತು ಕಟ್ಕೊಂಡು ಕುಣಿಯೋದು ಕಲೀಲಿ. ಸುಮ್ಕಿರು. ಯಾರಿಗೆ ಭಾಳ ಆಳೋದು ಅವ್ನು ಬಾಳೆತಾನೆ. ಈ ಲಕ್ಷಣ ಹೋಗಿ ಇವಳು ಮನೆ ಒಳಗೆ ಅವಳೆತಾನೆ. ಸುಮ್ಮನಿರು. ಅದಕ್ಕೆ ಸತಿ ಇವನು ಕುಮಾರ ಬಂದಿದ್ನಲ್ಲ. ಬಂದಿದ್ದಾಗ ಇವಳು ಕೆಲ್ಸಕ್ಕೆ ಹೋಗಿದ್ಲು. ನಾನು ಇತ್ತಿತ್ತಿಲ್ಲ ನಾನು ಕೆಲ್ಸಕ್ಕೆ ಹೋಗಿದ್ದೆ. ನಿನ್ನ ಮೈದಾಯಿತು ಅವ್ರ ಕುಟ್ಲೆಯ ಹಂಗಂತ ಅಂದಿದ್ದಕ್ಕೆ ಆಗ ಕೂಲಿಗೆ ಹೋಗೋರೆ ಅಂತ ಅಂದ್ಬಿಟ್ಟು ಅದೆಲ್ಲ ಅಣ್ಣನ ಕುಟ್ಟಿ ಹೇಳೋದಂತೆ. ಹೇಳಿದ್ಮೇಲೆ ಸನ್ನೆ ಹೊಡೆದು ಬಿಡೋಗು. ಯಾಕೆ ಕೂಲಿಗೆ ಹೋಗೋದು ಬೇಡ, ಈ ಕಂಬಳಕ್ಕೆ ಹೋಗೋದು ಬೇಡ, ಹೆಂಗೋ ಸಮಯಿಸ್ಕೊಂಡು ಯಾವಾಗ ಕಾಲ ಕಳೀಲಿ ಅಂದ್ಬಿಟ್ಟು ಹೇಳಿದ್ರಂತೆ ಕನಕ. ಅಲ್ಲೇದು ಸುಮ್ಕಿರ್ ಮಗ ಕಳಿಸ್ಬೇಡ ಮಗ ಕಳಿಸ್ಬೇಡ. ನೋಡು ಹೆಂಗೆ ಬರೀ ಹೊಸ ದಿವಸ ಇರ್ಸ್ಕೊಳಕ್ಕಾಯ್ತಿಲ್ಲ. ಕೂಲಿ ಕಂಬಳ ಕಳಿಸಿ ಗೇಯಿಸ್ಕೊ ಉಂಟವ್ರೆ ಅಂತ ಮಾತ್ರ ಅನ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಯಾಕೆ ಕಳ್ಸಕ್ಕೆ ಹೋಗಿದೆ? ಇರೋದು ಅಂಬ್ಲಿಯ ಗಂಜಿ ಕುಡ್ಕೊಂಡು ಇರ್ತಾಳೆ ಬಿಡು ಮನೇಲಿ. ಯಾಕೆ ಹೋಗ್ಬೇಕಾಗಿತ್ತು? ಊರಲ್ಲಿ ಅವ್ರು ಎಷ್ಟಾರು ಕೆಲಸ ಮಾಡಿಸ್ಲಿ ಅದು ಕಂಡು ಬರೋಕ್ಕಿಲ್ಲ. ನೀನಿಲ್ಲಿ ಒಂಚೂರು ಕೆಲಸ ಮಾಡಿಸಿದೆ ಕಂಡು ಬರೋದು. ಅಯ್ಯೋ ನಾನು ಬಡ್ಕೊಂಡೆ ಕನಕ. ಬೇಡ 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 ಹೋಗ್ಬೇಡ ಕೆಲ್ಸಕ್ಕೆ ಹೋಗ್ಬೇಡ ಕಣವ ನೀನು. ನಾಳೆ ದಿವಸಕ್ಕೆ ಏನಂದರು ಎಂತಂದರು ಅಂತ ಬಡ್ಕೊಂಡೆ. ನನ್ನ ಮಾತನ್ನೇ ಕೇಳೋಳು ಕನಕ. ನನ್ನ ಮಾತನ್ನೇ ಕೇಳೋಕ್ಕಿಲ್ಲ. ನಾನು ಏನು ಮಾಡಾನೆ? ಹೋಗವ ಕೂತ್ಕೊಂಡು ಏನು ಮಾಡಾನೆ? ಹೋಯ್ತೀನಿ ಸುಮ್ಮನಿರವ ಅಂತ ಹಂಗೆ ಇವಳು ಕೊಟ್ಟೆ ಲಕ್ಷ್ಮಿ ಕೊಟ್ಟೆ ಮಾತಾಡ್ಕೊಂಡು ಹೋಗಿದ್ಲು. ಅದಕ್ಕೆ ಈಗ ಇನ್ನೇನು ಇನ್ನೆಲ್ಲಿಗೆ ಹೋಗೋದು ಬೇಡ. ಅವಳು ಹೊಸ ಒಂದು ಎಲ್ದಾಡ್ಕೊಂಡು ಹೊಲ್ತಕ್ಕೆ ಆರ್ಗೆಲ್ಲಿ ಕರ್ಕೊಂಡು ಇರಲಿ. ನಾನು ಕೆಲಸ ಪಲ್ಸಕ್ಕೆ ಹೋಯ್ತೀನಿ. ಹುಷಾರಾಗದೆ ನಿನ್ನ ಗಂಡ? ಅಯ್ಯೋ ಚೆನ್ನಾಗವ್ರೆ. ರಾತ್ರಿ ಹೊತ್ತು ನಡೀತಾರೆ. ಇದು ನಡ ನೋವು ಅವ್ರು ಬಿದ್ದುಬಿಟ್ಟಿದ್ರಲ್ಲ ಅದೇ ಒಂದು ನೋವು ಕನಕ. ಇನ್ನೇನು ಇಲ್ಲ. ಹಂಗೂ ಅವತ್ತು ಅಕ್ಕಿನೂ ತಂದು ಕೊಟ್ಟಿದ್ದ ಇವನು ಕುಮಾರ. ಕೊಡ್ಲಿ ಸುಮ್ಕಿದ ಮಗ. ಬೆಳೀತಾರೆ ಚೆನ್ನಾಗಿ. ಭತ್ತ ಆಗಿತ್ತಾ ಇಲ್ಲನೂ ಅಚ್ಚುಕಟ್ಟಾಗಿ 50 ಮೂಟೆ ಗಂಟ್ಲು ಭತ್ತ ಬೆಳೀತಾರೆ. ಕೊಡ್ಲಿ ಬಿಡು. ಏನಂತೆ ಕೊಟ್ಟಿರ್ತಾನೆ ಹಂಗೆ ಬೇಡ ಗಿಡ ಅನ್ಬೇಡ ನೀನು. ಸುಮ್ಮನಿರು. ಅಪ್ಪಾಗೆ ಎಲ್ಲವ ಮದುವೆಗಳಲ್ಲಿ ಹೆಂಗೆಂಗೋ ಮಾಡಿ ಕಳಿಸ್ತಾ ನಮಗೆ ಏನು ನಿಗಮಣೆ ನೋಡೋದ್ನಾಗ ಎಲ್ಲವ ಸುಮ್ಮನಿರು. ಕೊಡ್ಲಿ ಹಂಗೆಲ್ಲ ಇದು ಮಾಡ್ಕೊಬೇಡ ನೀನು. ಅಯ್ಯೋ ಏನೂ ಇಲ್ಲ ಕನಕ. ಅಕ್ಕಪಕ್ಕದ ಮುಂಡ್ಯವರು ಸರಿಲ್ಲ. ಇವನು ಕುಮಾರ ಬಂದರು ಸಾಕು ಕಣ್ಣು ಹೆಂಗೆ ಬಿಟ್ಕೊಂಡು ಊರಾಗಲಿಕ್ಕೆ ನೋಡ್ತಾರೆ. ಬಗ್ಗಿ ನೋಡೋದಂಗೆ ಎಲ್ಲ ಮಾಡ್ತಾರೆ ಕನಕ. ಮನೆ ತಗೋ ಮುಂಡ್ಯವರು ಸರಿಲ್ಲ. ಇಲ್ಲಿ ಹೋಯ್ತು ಅಂತಾರೆ. ಏನಾರೇ ಸುಮ್ಮನೆ ನನ್ನ ಮಗಳ ಮೇಲೆ ನನ್ನ ಮಗಳು ಯಾವ ಸುದ್ದಿಗೂ ಹೋಯ್ಕಿಲ್ಲ. ಎಲ್ಲಿ ಅವಳ ಮೇಲೆ ದೂರ ಹೊಡ್ಸ್ಬಿಟ್ಟಾರ ಅಂತ ಇದ್ರಕ್ಕೆ ನನಗೆ ಏನೂ ಇಲ್ಲ. ಹೆಂಗೋ ನನ್ನ ಮಗಳು ಬಂಗಾರದಂಗೆ ಅವಳೆ ಇಲ್ಲಿ ಗಂಟ್ಲು ಒಂದು ಕಪ್ ಚುಕ್ಕಿ ಹತ್ತಿಸ್ಕೊಳ್ದಂಗೆ. ಜನಗಳು ಏನಂದಾರೋ ಎಂತ ಅಂತ ಅದು ಬೇರೆ ಭಯ ಕನಕ. ಮಗ ಜನ ಯಾತಕ್ಕೆ ಮಾತಾಡ್ತಾರೆ? ಎಲ್ಲಕ್ಕೂ ಮಾತಾಡ್ತಾರೆ. ಸುಮ್ಮನಿರು. ಒಳ್ಳೆದಕ್ಕೆ ಕೆಟ್ಟದಕ್ಕೆಲ್ಲ ಮಾತಾಡ್ತಾರೆ. ಅದಕ್ಕೆಲ್ಲ ತಲೆಗೆಡ್ಸಿ ಕೂತ್ಕೊಳ್ಳೋಕ್ಕಾಗದವೆ. ಬೇಡ ಸುಮ್ಮನಿರು ನೀನು. ನನ್ನ ಮಾತ ಕೇಳು ಮಗ. ಸುಮ್ಮನಿರು ನೀನು. ತಂದು ಕೊಡ್ಲಿ. ಅವನಿಗೂ ಗೊತ್ತಿಲ್ವಾ
ಹೆಂಗಿರ್ಬೇಕು ಅಂತ ಅಂತೆ ಬುದ್ಧಿ ಕಲ್ತಿದ್ದಾವ ನಮ್ಮ ಮಕ್ಕಳುಗಳು. ಅವನು ಅಷ್ಟೇ ಭಾಳ ಒಳ್ಳೆ ಇದಕ್ಕ ತಾಕು. ಅಯ್ಯೋ ಅಣ್ಣ ಅಣ್ಣ ಅಂತಾಳೆ ಕನಕ, ಅಣ್ಣ ಅಂತಾಳೆ ಪಾಪ. ಅಣ್ಣ ಬಣ್ಣ ಊಟ ಮಾಡಿ ಬಣ್ಣ ಅಂತ ಪಾಪ ಅಣ್ಣ ಅಣ್ಣ ಅಂತದೆ ನನಗೆ. ಅಯ್ಯೋ ಸುಮ್ಮನಿರು, ಅಚ್ಚುಕಟ್ಟಾಗಿರೋಳು ನನ್ನ ಮಗಳು ರಾಣಿ ಹೆಂಗೆ ಮದುವೆ ಮಾಡಿದ್ರು ಏನಕ್ಕಲ್ಲ ಹಸು ನೋಡಬೇಕು ನೀನು. ಅಣ್ಣನ ಸೊಸೆಯ ನೋಡು ನೀನು ಏನಂದೆ ಕುಮಾರ್ನ ಇರ್ತೀಯ, ಒಸಿ ಚೆನ್ನಾಗಿಲ್ಲ ಕನಕ. ನಾನು ನೋಡಿತೀಯಲ್ಲ ಅವಳು, ಅವು ಎತ್ತಾಳೆ ಎತ್ತಿರಂಗೆ ಕಂಡಳ. ಏನು ಕೆಮ್ದೊಂದು ತೊಳ್ಳೆಂಗೆ ಅವಳೆ, ಏನು ಒಸಿ ಚೆನ್ನಾಗಿಲ್ಲ. ಏನು ಕೆಂಪಕ್ಕೆ ತಿಂದು 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 ಮನೆಯಿಂದ ಈಚೆ ಕಳಿಸ್ದಾಗ ಇಸ್ಕೊಂಡಾರೆ. ಒಂದು ಅಲ್ತಕ್ಕೂ ಹೋಯ್ಕಿಲ್ಲ ಅವಳು, ಮನೆ ಒಳಗೆ ವಾಗ್ತಾನೆ ಮಾಡ್ಕೊಂಡಿರೋದು ಅಷ್ಟೇ. ಮನೆ ಮುಂದೆ ನಲ್ಲಿ ಅದೇ ನೀರು ಇಟ್ಕೊತಾಳೆ. ಏನು ಹೋಗ್ಬೇಕಾ, ಬೋರ್ವೆಲ್ಗೆ ಹೋಗಿ ನೀರು ಹೊತ್ಬೇಕಾ, ಇಲ್ಲ ಬಾವಿಗೆ ಹೋಗಿ ನೀರು ಸೇರ್ಬೇಕು, ಏನೂ ಇಲ್ಲ ಕಣವ ಮಾತ್ರ. ಮನೆ ಬಾಗ್ಲಲ್ಲಿ ಮನೇಲಿ ಕಡೆಯ ಅದೇ ನೀರು ಇಟ್ಕೊಳ್ಳೋಕ್ಕೂ ಏನು ತೊಂದರೆ ಇಲ್ಲ. ನಮ್ಮಂಗೆ ತಪ್ಪಲೆ ಕಾಯಿಸ್ಕೊಂಡು ನೀರು ಇಕ್ಕಬೇಕು ಅವರು, ಕಡೆಯ ಅದೇ ಕನಕ. ಅಯ್ಯೋ ಎಲ್ಲನೂ ಅನುಕೂಲ ಮಾಡೋನೆ ಕಣವ ಅಣ್ಣ. ಅವನದೇನೋ ತಪ್ಪಿಲ್ಲಕ್ಕ, ಸುಮ್ಕೆ ನಿನ್ನ ಮೈದಾ ಮಾಡಿ ತಪ್ಪು ಕತೆ. ನಿನ್ನ ಮೈದಾ ಯಾಕೆ ನನ್ನ ಮಗಳು ಮಾಡ್ಕೋಬೇಕು ಅಂತ ಹೊಸಿ ಆಸೆಗಿದ್ನ ಅಣ್ಣ. ಮದುವೆ ಮಾಡ್ಕೊಂಡು ನಮ್ಮ ತಂಗಿ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆಗಿದ್ದೆ. ನಮ್ಮ ಹೊಟ್ಟೆ ನಿಂತ ಇವತ್ತು ನಮ್ಮ ಮನೆಯೇ ಹಾಳಾಯ್ತು. ಬಾ ಆಯಿತು ಸುಮ್ಕಿರವ, ಸುಮ್ಕಿರೋ ಆಯಿತು, ಬೇಜಾರು ಮಾಡ್ಕೋಬೇಡ. ಸುಮ್ಮನೆ ಏನು ಮಾಡಿ ಅವಳು ಹಣೆ ಬರ ಇತ್ತು ಆಯಿತು ಅವ. ಈಗ ಒಂದು ಮದುವೆನೂ ಆಗಿ ಮಗನೂ ಆದ್ಮೇಲೆ ಇನ್ನೇನೂ ಇಲ್ಲ. ಆ ಸುದ್ದಿ ಮಾತಾಡಿದ್ರು ಪಾಲಿಲ್ಲ. ಇನ್ನು ಉಪಯೋಗ ಬರೋದ, ಏನು ಉಪಯೋಗ ಬರ್ತದೆ ಮಾತಾಡಿದ್ರೆ ಅನ್ನೋದಿದ್ರೆ ಮಾತಾಡೋದ ಬೇಕಾರೆ. ಉಪಯೋಗ ಬರ್ದವ್ರಿಗೆ ಯಾತಕ್ಕೆ ಮಾತಾಡಬೇಕು. ಅಯ್ಯೋ ನಿಜ ನಿನ್ನ ಮಾತು ಕನಕ, ನಿಜ. ಅಕ್ಕ ಹೋಯ್ತೀನಿ ನಾನು, ಗೊತ್ತಾಯ್ತದೆ ಇನ್ನು. ಅಲ್ಲಿ ನೋಡ್ತೀನಿ ಹೆಣ್ಣು ನಾನು ಇಲ್ದಾರು ಪರ್ದ ಹಾಡ್ತದೆ ಇಸ್ಕೊಳಿಗೆ ಬಂದ್ಬಿಟ್ಟು ಹೋಗ್ಬೇಕು ಅಕ್ಕ. ಹೋಗುವೆ ಸುಮ್ಕಿರ್ ಮಗ, ಏನಂಗೆ ಆತ್ರ ಮಾಡಿ ನೀನು. ಇಲ್ಲಕ್ಕಂತೆ ಸುಮ್ಮನಿರಕ್ಕ ಬರ್ತೀನಿ. ಇಲ್ಲಕ್ಕ ನಾ ಬರ್ತೀನಿ ಇನ್ನೊಂದ್ಸತಿ. ನೀನು ಬಾಕ ನೀನು. ಬರ್ತೀನಿ ಸುಮ್ಕಿರವೆ, ಬರ್ತೀನಿ. ಇನ್ನೇನಕ್ಕ ಸಾರಿಗೆ ಮಾಡಿದಾಗ ಕೊಟ್ಟಾರ ಬಾಡಿಗೆ ಹೆಸ್ರ. ಅಯ್ಯೋ ಯಾವ ಬಾಡಿಗೆ ಹೆಸ್ರು ಕೊಡೋದು ಬೇಡ, ಏನು ಬೇಡ, ಹೋಗವ. ಯಾವ ಬಾಡಿಗೆ ಹೆಸ್ರು ಇಲ್ಲ, ಎಂಥದಿಲ್ಲ ಮಾಡ್ಕೊಂಡು ಅಲ್ಲೇ ಉಂಡ್ರು ಕೊಡೋಕ್ಕಿಲ್ಲ. ಸರಿ ಬಿಡು ಅವ್ರು. ಅಲ್ಲ ಕನಕ ಹಿಂಗಾದ್ರೆ ಹೆಂಗಕ್ಕ. ಅವನಾರೇ ಕೊಡು ಸಾರ ಗೀರ ಅಂತನಾರು ಹೇಳ್ಬೇಕು ತಾನೆ. ಹೇಳ್ಬಿಟ್ಟಾನ ಸಾರು ಕೊಡು ಅವನಿಗೆ ಅಂತವ ಹೇಳ್ಬಿಟ್ರೆ ಸರಿ ಆಯ್ತದ. ಅಲ್ಲೇ ಮಾಡ್ಕೊಂಡು ಮರಿನೇ ಕಡ್ಕೊಂಡ್ರು ಒಂಚೂರು ಸಾರ. ನನಗೆ ಬೇಡಕನವ್ರ ಅಪ್ಪಂಗಾರ ಒಂಚೂರು ತಂದು ಕೊಡೋಕ್ಕಿಲ್ಲ. ಮೊನ್ನೆ ದಿವಸ 3 kg ಮೀನು ತಗೊಂಡು ಇಲ್ಲೇ ಉಚ್ಕೊಂಡು ಒಳಗೆ ಹೋದ್ರು. ಒಂಚೂರು ಉಳಿ ಕೊಡ್ಲಿಲ್ಲ ಬಾ, ಒಂಚೂರು ರಸ ಕೊಟ್ಟಿದ್ರು. ಕೊಟ್ಟಾರೇನೋ ಅಂತ ನೋಡ್ದಾಗ ಕೂತಿತ್ತು ನಿಮ್ಮ ಬಾವ. ಸರಿ ಬಿಡು, ಅಲ್ಲ ನಾವ್ ಹೇಳ್ಬೇಕು ಅಂದ್ರೆ ಹೆಂಗಕ್ಕ ಹಿಂಗೆ ಬುದ್ಧಿ ಕಲ್ತವಲ್ಲ ಹಿಂಗೆ. ನಿಜವಾಗ್ಲೂ ಅದೇನು ಬುದ್ಧಿ ಕಲ್ತಿದಾರೋ ಕನಕ. ಏನಾರು ಕಲ್ತ್ಕೊಳ್ಳ ಹಾಕವ, ಅವ್ರು ಕಲ್ತಿರೋದಾಗ ಒಳ್ಳೇದು. ಸುಮ್ಮನಿರು, ನಮ್ಮ ಮಕ್ಕಳೇ ಸರಿ ಇಲ್ಲ ಮಗ. ಬೇರೆಯವ್ರು ಮಾತಾಡಿ ಏನು ಗೊತ್ತಿತ್ತು ಹೇಳು. ಈ ವಯಸ್ಸಲ್ಲಿ ನಾವು ಬೇರೆ ಮಾಡ್ಕೊಂಡು ಉಣ್ಬೇಕಾ? ಅವ್ರು ಸರಿಯಾಗಿ ನಮ್ಮ ಪರಿಸ್ಥಿತಿ ಯಾಕೆ ಹಿಂಗಾಗಬೇಕಾಗಿತ್ತು? ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಸರಿಯಾಗಿದ್ದಿದ್ರೆ ನಮ್ಮ ಪರಿಸ್ಥಿತಿ ಯಾಕೆ ಹಿಂಗಾಗಬೇಕಾಗಿತ್ತು ಹೇಳು. ಹೆಂಗೋ ಇರಲಿ ಬಿಡವ ಅವ್ರಿಗೆ. ಐಕ್ಳು ಮಕ್ಳನ್ನ ಮಾತಾಡಕ್ಕೆ ಬಿಡೋಕೆ ಮಗ. ಐಕ್ಳನ್ನೂ ನಮ್ಮ ತಗ ಸೇರ್ಸಕ್ಕಿಲ್ಲ. ಹಿಂಗಾದ್ರೆ ಹೆಂಗೆ ಮಾಡೋದು? ಮಾತಾಡ್ಸ್ಬಿಟ್ಟು ಹೇಳ್ಬಿಟ್ಟು ಗನಕ ಯಾಕೆ ಗಾಡಿಲ್ಲ ಅಂದ್ಬಿಟ್ಟು ಬೇಡ ಸಂಗೀಕಾಯಿ ಬುದ್ಧಿ ಹೇಳ್ಸುದ್ಲು ಅಂತ ಅದಕ್ಕೆ ಬೇಡ ಕಣವ, ಏನು ಹೇಳ್ಬೇಡ. ಅವ್ರಾಗ ಅವ್ರು ಹೊತ್ಕೊಳ್ಳೋಕ್ಕಿಲ್ಲಕತ್ತೆ ಬಿಡು ಮಗ. ಇವತ್ತು ನಮ್ಗೆ ಹೇಳ್ತಾರೆ, ನಾಳೆ ದಿವ್ಸ ಅವರು ಅನ್ಬೋಸ್ತಾಗ್ತಾನೆ ಗೊತ್ತಾಗೋದು ಬಿಡು. ನಾನೇನು ಅಳತೆ ಕೊಡ್ತಿದ್ದ? ಅಳತೆ ಕೊಡ್ತಿದ್ದ ಹೇಳು. ಎಲ್ಲನೂ ಮಾಡ್ಕೊಂಡು 12-20 ಚೆನ್ನಾಗಿದ್ದವಳು. ಅವ್ರು ಮತ್ತೆ ಕಟ್ಕೊಂಡು ಕಸರ ಪಿಸರ ಅನ್ಕೊಂಡು ನಿಂತ್ಕೊಂಡು ನಮ್ಮನ್ನ ಆಚೆ ಬರೋಂಗೆ ಮಾಡ್ಬಿಟ್ಲಲ್ಲ ನಿಮಗೆ. ತಪ್ಪು ಮಾಡಿದೆ ಸುಮ್ಕೆ. ನೀನು ಬರಬೇಡ್ದಾಗಿತ್ತು, ಹೋಗಿ ಕರ್ದು ನೀವೇ ಒಪ್ಪರ್ಗೆ ನಾನೇ ಹೋಗೋಣ ಅನ್ಬೇಕಾಗಿತ್ತು. ನೀನು ಬಂದಿರ್ಬೇಕಾಗಿತ್ತು ಒಪ್ಪರಲ್ಲಿ. ಅಯ್ಯೋ ಜನಗಳೇನಂದರು ನೋಡು, ಇವಳು ಹುಡುಗಿಯ ಇವಳು ಮನೇಲಿ ಇತ್ಕೊಂಡು ಮಗನೂ ಸೊಸೆನೂ ಓಡ್ಸವಳೆ ಒಪ್ಪರ್ಗೆ ಅಂತ ಅನ್ಸ್ಕೊಳ್ಳೋನವ. ನಾವೇ ಇರೋದ ಬಿಡು ಒಂದು ಮೂಲೆಯಲ್ಲಿ, ಅವರೇ ಚೆನ್ನಾಗಿರ್ಲಿ. ಇನ್ನೇನು ಮಾಡಿಯೇ ಕಾಣೆ ಕನಕ. ಏನು ಕತೆ ಏನೋ ಹೋಗು, ಎಲ್ರಿಗೂ ಅಂತಾರ ಸಮಸ್ಯೆ ಕತೆ. ಸರಿ ಕನಕ ಆಯಿತು, ಗೊತ್ತಾಯ್ತು, ಹೋಯ್ತೀನಿ ನಾನು. ಹೋಗಿ ಬೀರವ ಬಿಟ್ನಾರು ಮಾಡ್ಕೊಡ್ತೀನಿ ಮಗಿಗೆ. ಏನು ಬೇಡ, ಯಾವಾಗ ಬಂದು ಬರ್ತೀನಿ ಸುಮ್ಕಿರು. ಓಹ್ ಬಾವಾ, ಚೆನ್ನಾಗಿದ್ದೀವ? ಚೆನ್ನಾಗಿನಿ ಕಣ್ ಬಾವಾ. ಏನು ಸಮಾಚಾರ? ನೆನ್ಸ್ಕೊಂಡು ಬಂದ್ಬಿಟ್ಟಿದೀಯಲ್ಲ. ನೀವಾರು ನೆನ್ಸ್ಕೊಳಕ್ಕಿಲ್ಲ, ನಾವು ನೆನ್ಸ್ಕೊಬೇಡ್ದ? ಏನಾರು ಮಾಡಿತ್ತೋ ಇಲ್ವಲೇ? ಏನು ಮಾಡಿಕನೆ, ಸಾರಿ ತಲೆ ಅಕ್ಕಿ ಹಾಕೊಟ್ಟಿದೆ, ಉಂಡ್ಲು ಊಟವ. ಏನಾರು ಮಾಡಿವೆ ಒಡೆಯೋ ಗಿಡಿಯವ? ಬೇಡ ಅಂದ್ಲು. ಉನಿ ಹಾಕ್ತೀನಿ ತಣ್ಣಿ ಬೇಳೆ ಅಂದೆ, ಹಂಗುವೆ ಬೇಡ ಅಂದ್ಲು. ಇರು ಮಗ, ಇರು. ಕೋಳಿ ಗಿಳಿ ಕುಯ್ಕೊಳಕಾಯ್ತದ ಇರು. ಬೇಡಕ್ಕ ಸುಮ್ಕಿರಿ ಬಾಬಾ. ಇವಳವಳೆ ಇಲ್ಲೇ ಮಗ, ದೇವಿನೂ ಇಲ್ಲೇ ಅವಳೆ ಬಂದಿದ್ಲು. ಇನ್ನು ಉಳ್ಕೊಂಡ್ರೆ ಮಗ ಅಳ್ತದೆ. ಸುಮ್ಕಿರಿ ಬರ್ತೀನಿ ಅನ್ಸತಿ. ಹಾಕೊಂಡು ಕರ್ಕೊಂಡು ಹೋಗೋಣ. ಕರ್ಕ ಹೋಗು, ಬೇಡ ಅನ್ನ. ಹೇಳಿ ಬಾಬಾ, ನಿಜ ಹೇಳಿ ಕರ್ಕ ಹೋಗೋಣ. ಒಂದು 2 ದಿವಸ ದುಡ್ಡು ಬರ್ತದೆ. ಕರ್ಕೊಂಡು ಹೋಗವ. ಅಯ್ಯೋ ನೀನೆಲ್ಲ ಕರ್ಕ ಹೋಯ್ತೀನಿ. ನನ್ಗೆ ಊಟಕ್ಕೆ ಗತಿ ಏನವ? ಯಾರು ಕೊಟ್ಟಾರ ಊಟವ ನಮಗೆ? ನೋಡ ಸುಮ್ಕಿರಿ ಬಾಬಾ, ನಾವು ಅತ್ತಾಗ ಹೋಯ್ತೆ ಊಟ ಗಿಟ ತಂದು ಕೊಟ್ಟಾರ ಅಂತ. ಅಲ್ಲೇ ಚಿನ್ನ ಮಾಡ್ಕೊಂಡು ಉಂಡ್ರು ಒಂಚೂರು ತಗೋತ ಕೊಡಕ್ಕಿಲ್ಲ ಅವರು. ಅಯ್ಯೋ ಕಾಣಿಸೋ ಬಿಡು. ಅದು ಯಾಕಂಗೆ ಬುದ್ಧಿ ಕಲ್ತಿದಾರ ಬಾಬಾ? ಕೇಳ್ಗೆ ಕಣವ, ಕೇಳ್ಗಲ್ಕ್ ನಾಯಿ ಮೊಟ್ಟೆ ಇತ್ತು ನನಗೆ. ಕೇಳ್ ಕಲ್ತಿರೋ ಬುದ್ಧಿಗಳವು ಒಳ್ಳೇದ್ಕಲ್ಲ. ಕೇಳ್ಗೆ ನಾಯ್ಕ ಅದೇನೋ ಕೇಳ್ಗಲ್ಕ್ ನಾಯಿ ಮೊಟ್ಟೆ ಇತ್ತು ನನಗೆ. ಕಲ್ತವ್ರೆ ಏನು ಮಾಡಿಯೇ? ಏನು ಮಾಡಿ ಹೇಳು? ಅಯ್ಯೋ ಏನು ಮಾಡೋಕ್ಕದ್ದು ಬಿಡಿ ಬಾಬಾ. ಇಲ್ಲವ ಇರು, ಹೋಗುವೆ. ಕಳಿಸ್ತೀನಿ ಅಂತ ಇನ್ನೊಂದು 2 ದಿವಸ ಬಿಟ್ಕೊಂಡು ಕಳಿಸ್ತೀನಿ. ಅರ್ಥ ಕೆಲಸ ಅದೇ ಮುಗಿದ್ಮೇಲೆ ಕಳಿಸ್ತೀನಿ. ಇನ್ನೇನು ಎಲ್ಲೂ ಹೋಯ್ಕಿಲ್ಲ ಅವಳ್ತಾನೆ, ಇನ್ನೆಲ್ಲಿ ಹೋದಾಳು. ಒಂದು 2 ದಿವಸ ಇದ್ಬಿಟ್ಟು ಬರ್ತಾಳಂತೆ. ಬನ್ನಿ ಬಾಬಾ ನೀವೇ. ಇಲ್ಲಕ್ಕ ಸುಮ್ಕಿರೋ, ಬರ್ತೀವಿ. ಯಾಕ ಬರ್ತೀನಿ. ಇರವ ಹೋಗುವೆ. ಇಲ್ಲಕ್ಕ ಸುಮ್ಕಿರ್ ಬಾಬಾ, ಬರ್ತೀನಿ. ಸರಿ ಕಣ, ಓಟ್ ಬಂದಿಯಾ? ಗೊತ್ತಾಯ್ತು, ಯಾಕೆ ಬರ್ತೀನಿ. ಬಿಡು ಕಾಲ ಹೇಳವ. 100 ಕಾಲ ಸುಖವಾಗಿ ಬಾಳು. ಹೇಳು ಈಗ ಚೆನ್ನಾಗಿರೋ ಸಾಕು ಹೇಳವ. ಇನ್ನೂ ಸಣ್ಣ ಮಾಡ್ಬೇಡ. ಗಂಡ ಚೆನ್ನಾಗಿದ್ದ, ದೇವಿ ಮಗ ಎಲ್ಲ ಚೆನ್ನಾಗಿದ್ದಾರ? ಬಾಬಾ ಎಲ್ಲ ಚೆನ್ನಾಗವ್ರೆ.
ಈಗ ಬಸ್ಸೋದೆ ಕತೆ ನೋಡಿ ಮತ್ತೆ ಇದೊಂದು ಬಸ್ ಬಿಟ್ರೆ ಇನ್ನು ನಾಳಿಕೆಯ ಸರಿ ಬಾವ ಆಯಿತು, ಬರ್ತೀನಿ ಮತ್ತೆ. ಹ್ಞೂ ಆಯಿತು ಕಣವ ಬೋವ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.